ಮಂಗಳವಾರದ ದಿನ ಇಲ್ಲಿ ಕಪ್ಪು ದಾರವನ್ನು ಕಟ್ಟಿರಿ. ಎಷ್ಟು ಹಣ ಬರುತ್ತದೆ ಅಂದರೆ ಅದರ ಬಗ್ಗೆ ನೀವು ಕಲ್ಪನೆ ಮಾಡಲು ಸಹ ಸಾಧ್ಯವಾಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಂಜನೇಯ ಸ್ವಾಮಿಯ ಬಳಿ ಪ್ರತಿಯೊಬ್ಬರೂ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದು ನಂಬಿಕೆಯ ಅನುಸಾರವಾಗಿ ನೀವು ಸಹ ಈ ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವಂಥ ಹಲವಾರು ಸಮಸ್ಯೆಗಳು ತಮ್ಮ ದಾರಿಯನ್ನು ಬದಲಾಯಿಸುತ್ತವೆ. ಪ್ರಾರ್ಥನೆ ಯಾವ ಪ್ರಕಾರ ಇದೆ ಅಂದರೆ, ಈ ಮಂಗಳವಾರ ಮಹಾವೀರನ ವಾರ ಆಗಿದೆ. ಎಲ್ಲರೂ ಜೈ ಬಜರಂಗ್ ಬಲಿ ಅಂತ ಹೇಳಿರಿ. ಸ್ನೇಹಿತರೆ, ಒಂದು ವೇಳೆ ನೀವು ಸಹ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ವಿಡಿಯೋ ಲೈಕ್ ಮಾಡೋದನ್ನು ಮರೆಯದಿರಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ. ಸ್ನೇಹಿತರೆ, ಒಂದು ವೇಳೆ ನೀವು ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಚಿಂತೆಗಳು ಒತ್ತಡಗಳು ನಿಮ್ಮನ್ನು ಆವರಿಸಿದ್ರೆ, ಬಡತನ ದರಿದ್ರತೆ ನಿಮ್ಮ ಹಿಂದೆ ಬಿದ್ದಿದ್ರೆ ಇಲ್ಲಿ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯಾದ ಪ್ರಭಾವಶಾಲಿಯಾದ ಉಪಾಯವನ್ನು ತಿಳಿಸಲಿದ್ದೇವೆ ಅಂದರೆ, ಒಂದು ವೇಳೆ ಇದನ್ನು ನೀವು ಮಾಡಿದ್ರೆ ಖಂಡಿತವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ನಿಮ್ಮ ಜೀವನ ಕಾಲದಲ್ಲಿ ನೀವು ಏನೇ ಕಾರ್ಯಗಳನ್ನು ಮಾಡಿದ್ರು ಅವುಗಳಲ್ಲಿ ನಿಮಗೆ ಯಶಸ್ಸು ಸಿಗಲು ಶುರುವಾಗುತ್ತದೆ. ಎಷ್ಟು ಸಂತೋಷಗಳು ಬರುತ್ತವೆ ಅಂದರೆ ಅದರ ಬಗ್ಗೆ ನೀವು ಯಾವತ್ತಿಗೂ ಕಲ್ಪನೆಯನ್ನು ಸಹ ಮಾಡಿಕೊಂಡಿರಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇಲ್ಲಿ ಏನಾಗುತ್ತಂದರೆ, ನೀವು ತುಂಬಾ ಶ್ರಮ ಪಡ್ತೀರಾ, ಕಷ್ಟಪಡ್ತೀರಾ, ಆದರೆ ನಿಮಗೆ ಅದರ ಫಲ ಸಿಗ್ತಾ ಇರೋದಿಲ್ಲ. ನೀವು ಸಹ ತುಂಬ ಸರಳವಾಗಿ ಹಣವನ್ನು ಗಳಿಸಲು ಇಷ್ಟಪಡ್ತಾ ಇರ್ತೀರ. ಮನೆಗೆ ಧನ ಸಂಪತ್ತು, ಸುಖ ಶಾಂತಿ, ನೆಮ್ಮದಿ ಸಿಗಲಿ ಅಂತ ಇಷ್ಟಪಡ್ತಾ ಇರ್ತೀರ. ಆದರೆ ಸುಖ ಶಾಂತಿ, ಧನ ಸಂಪತ್ತಂತೂ ದೂರಿನ ಮಾತು. ಪ್ರತಿದಿನ ಬಳಕೆಯಾಗುವಂಥ ವಸ್ತುಗಳನ್ನು ಸಹ ನೀವು ತುಂಬ ಶ್ರಮಪಟ್ಟು ಖರೀದಿ ಮಾಡ್ತಾ ಇರ್ತೀರ. ಇವುಗಳಿಗಿರುವ ಕಾರಣ ಆದರೂ ಏನೋ, ಇವುಗಳಿಗಿರುವ ಕಾರಣ ನಕಾರಾತ್ಮಕ ಶಕ್ತಿಗಳಾಗಿವೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಗೊತ್ತಿಲ್ಲದೇ ಇರಬಹುದು. ಆದರೆ ಇಲ್ಲಿ ಏನಾಗುತ್ತಂದರೆ, ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತೀರ, ಇಲ್ಲಿ ನಿಮ್ಮ ಬಳಿ ಧನ ಸಂಪತ್ತಿನ ಆಗಮನ ಆಗ್ತಾ ಇರುತ್ತೆ. ಇಲ್ಲಿ ನಿಮ್ಮ ಸ್ನೇಹಿತರಾಗಲಿ, ಕುಟುಂಬದ ಹತ್ತಿರದವರಾಗಲಿ ಅಥವಾ ಅಕ್ಕಪಕ್ಕದ ಮನೆಯವರು ನಿಮ್ಮನ್ನು ಯಾವ ರೀತಿಯಾದ ನಕಾರಾತ್ಮಕ ದೃಷ್ಟಿಯಿಂದ ನೋಡ್ತಾರಂದರೆ, ಇವುಗಳ ಕಾರಣದಿಂದಾಗಿ ನಿಮಗೆ ಅವರ ಕೆಟ್ಟ ದೃಷ್ಟಿಗಳು ಅಂಟಿಕೊಳ್ಳುತ್ತವೆ. ಇಂದು ನಾವು ನಿಮಗೆ ಕಪ್ಪು ದಾರದ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇದನ್ನು ನೀವು ಮಾಡಿಕೊಂಡ್ರೆ ಸ್ನೇಹಿತರೆ, ನಿಮ್ಮ ಲಕ್ಷಾಂತರ ಶತ್ರುಗಳು ನಿಮ್ಮ ಮುಂದೆ ನಿಂತರೂ ಕೂಡ ಅವರು ನಿಮ್ಮನ್ನು ಏನನ್ನೂ ಸಹ ಮಾಡಲು ಸಾಧ್ಯವಾಗೋದಿಲ್ಲ. ಅವರು ನಿಮ್ಮ ಮುಂದೆ ಬಿದ್ದು ಬಿಡ್ತಾರೆ. ನಿಮ್ಮ ಜೀವನ ಕಾಲದಲ್ಲಿ ಒಂದು ವೇಳೆ ಹಣಕಾಸು ಬರೋದು ನಿಂತು ಹೋಗಿದ್ರೆ ಅದರ ಆಗಮನ ಎಷ್ಟು ವೇಗವಾಗಿ ಮರಳಿ ಬರುತ್ತದೆ ಅಂದರೆ ಅದರ ಬಗ್ಗೆ ನೀವು ಅಂದಾಜಿಸಲು ಸಹ ಸಾಧ್ಯವಾಗೋದಿಲ್ಲ. ಇಲ್ಲಿ ನಿಮ್ಮ ದುರ್ಭಾಗ್ಯ ಭಾಗ್ಯವಾಗಿ ಬದಲಾಗುತ್ತದೆ. ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅವರಿಗೆ ಯಾವುದಾದ್ರೂ ರೋಗಗಳು ಆವರಿಸುತ್ತವೆ. ನೀವು ಚಿಕಿತ್ಸೆಯನ್ನು ಕೊಡಿಸಿ ಸುಸ್ತಾಗಿರ್ತೀರ, ಆದರೆ ಅದರ ಲಾಭ ನಿಮಗೆ ಸಿಗ್ತಾ ಇರೋದಿಲ್ಲ. ಸ್ನೇಹಿತರೆ, ನಂಬಿಕೆ ಇಡಿ, ಕಪ್ಪು ದಾರದ ಒಂದು ಉಪಾಯ ಯಾವ ರೀತಿ ಇದೆ ಅಂದರೆ, ಒಂದು ವೇಳೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿಕೊಂಡ್ರೆ ಇಲ್ಲಿ ಎಷ್ಟೇ ದೊಡ್ಡ ರೋಗ ಇರಲಿ ಚಿಟಿಕೆ ಹೊಡೆಯೋದ್ರಲ್ಲಿ ದೂರ ಆಗುತ್ತೆ. ನೀವು ಈ ಒಂದು ಉಪಾಯವನ್ನು ಮಾಡಿಕೊಂಡು ನೋಡಿರಿ. ಯಾಕಂದರೆ ಸ್ನೇಹಿತರೆ, ಇಲ್ಲಿ ಅದೆಷ್ಟೆಲ್ಲ ಉಪಾಯಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವೋ ಇವುಗಳನ್ನು ಜನರು ಮಾಡಿದ್ದಾರೆ, ಅವರಿಗೆ ಇದರ ರಿಸಲ್ಟ್ ಸಿಕ್ಕಿದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ಕೇವಲ ನಿಮಗಾಗಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬದವರ ಸಂತೋಷಕ್ಕಾಗಿ ನೋಡಿರಿ. ಸ್ವಲ್ಪ ಸಮಯವನ್ನು ಉಳಿಸಿಕೊಂಡು ಲಾಸ್ಟ್ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ. ಖಂಡಿತ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬರುತ್ತದೆ ಅಂದರೆ ಅದರ ಬಗ್ಗೆ ನಿಮ್ಮಲ್ಲಿ ಅಂದಾಜು ಸಹ ಇಲ್ಲ. ಅದರ ಬಗ್ಗೆ ನೀವು ಕಲ್ಪನೆ ಮಾಡಿಕೊಂಡಿರಲು ಸಹ ಸಾಧ್ಯವಿಲ್ಲ. ಸ್ನೇಹಿತರೆ, ಈಗ ನಾವು ನಿಮಗೆ ತಿಳಿಸುವಂಥ ಮಾತುಗಳ ಮೇಲೆ ಗಮನ ಹರಿಸಿರಿ. ಮೊದಲು ನಿಮ್ಮ ಬಳಿ ಹಣ ಬರ್ತಾ ಇತ್ತು, ನಂತರ ನಿಂತು ಹೋಯಿತು. ಇದಕ್ಕೆ ಹಲವಾರು ಕಾರಣಗಳು ಸಹ ಇರುತ್ತವೆ. ಒಂದು, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳ ವಾದವಿವಾದಗಳು ಇರುತ್ತವೆ, ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಕೆಲವು ಯಾವ ರೀತಿಯ ವಸ್ತುಗಳಿರುತ್ತವೆ ಅಂದರೆ ಇವುಗಳ ಕಾರಣ ಮನೆಗೆ ದೋಷ ಅಂಟಿರುತ್ತೆ. ಸ್ನೇಹಿತರೆ, ಕಪ್ಪು ದಾರದ ಉಪಾಯದಿಂದ ನೀವು ಈ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಒಂದು ವೇಳೆ ಯಾವ ಹಣ ನಿಮ್ಮ ಬಳಿ ಬರ್ತಾ ಇರೋದಿಲ್ವೋ ಅದನ್ನು ಮರಳಿ ತರಲು, ಅಥವಾ ಬಂದಿರುವಂಥ ಹಣ ಸರಿಯಾಗಿ ಇರಲು ಕಪ್ಪು ದಾರದ ಒಂದು ಉಪಾಯ ಇಲ್ಲಿದೆ. ಕೇವಲ ಸರಿಯಾದ ರೀತಿಯಲ್ಲಿ ಈ ಸಾಧನೆಯನ್ನು ನೀವು ಮಾಡಿಕೊಳ್ಬೇಕಷ್ಟೆ. ನಾವು ತಿಳಿಸಿದಂಥ ಎಲ್ಲ ಉಪಾಯಗಳನ್ನು ನೀವು ಮಂಗಳವಾರದ ದಿನ ಮಾಡಿರಿ. ಮಂಗಳವಾರದ ದಿನ ಕಪ್ಪು ದಾರದ ಉಪಾಯವನ್ನು ಮಾಡಿ ನೀವು ನಿಮ್ಮ ಮನಸ್ಸಿಚ್ಛೆಗಳನ್ನು ಪೂರ್ಣಗೊಳಿಸಬಹುದು. ಅಂದರೆ ನಿಮ್ಮ ಮನಸ್ಸಿಚ್ಛೆ ಏನೇ ಇರಲಿ, ಸಂತಾನ ಪ್ರಾಪ್ತಿ, ನೌಕರಿ, ವ್ಯಾಪಾರವನ್ನು ವೃದ್ಧಿ ಮಾಡಲು, ನೌಕರಿಯಲ್ಲಿ ಪ್ರಮೋಷನ್ ಪಡೆಯಲು, ಅಥವಾ ನಿಮ್ಮ ಮನಸ್ಸಿಚ್ಛೆ ಏನೇ ಇರಲಿ ಖಂಡಿತವಾಗಿ ಅವು ಈಡೇರುತ್ತವೆ.
ಆದರೆ ಕಪ್ಪು ದಾರದ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಬೇಕು. ನಾವು ತಿಳಿಸಿದ ಉಪಾಯವನ್ನು ನೀವು ಸರಿಯಾಗಿ ಮಾಡಬೇಕು. ಇದಕ್ಕಾಗಿ ನೀವು ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನಮಗೂ ಸಹ ಪ್ರೋತ್ಸಾಹ ಸಿಗುತ್ತೆ, ಹೊಸ ವಿಡಿಯೋಗಳನ್ನು ಸಹ ಮಾಡ್ಬೋದು. ಜೊತೆಗೆ ಒಂದು ಹಾಳೆ ಪೆನ್ನನ್ನು ಇಟ್ಕೊಳ್ಳಿ. ನಾವು ತಿಳಿಸಿದ ಮಾಹಿತಿಯನ್ನು ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಹಿಂದೂ ಪುರಾಣದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ನೀವು ಯಾವುದಾದ್ರೂ ತಾಂತ್ರಿಕರ ಬಳಿ ಹೋದರೆ, ಶಾಸ್ತ್ರಿಗಳ ಬಳಿ ಹೋದರೆ, ಅಸ್ಟ್ರಾಲಜರ್ ಬಳಿ ಹೋದರೆ ನಮಗಾಗಿ ಪೂಜೆ ಮಾಡಿಸಿ ಅಂತಂದರೆ ಅವರು ಪೂಜೆಯನ್ನು ಮಾಡ್ತಾರೆ. ಆದರೆ ನಿಮಗೆ ಅದರ ಫಲ ಸ್ವಲ್ಪ ನಿಧಾನವಾಗಿಯೇ ಸಿಗುತ್ತದೆ ಅಥವಾ ಸ್ವಲ್ಪ ಸಮಯದ ನಂತರ ಸಿಗುತ್ತದೆ. ಒಂದು ವೇಳೆ ನೀವೇನಾದರೂ ಯಾವುದಾದ್ರೂ ಪೂಜೆ ಸಾಧನೆಯನ್ನು ಸಿದ್ಧಿ ಮಾಡಿಕೊಂಡ್ರೆ ಮತ್ತು ವಿಶೇಷವಾದ ದಿನಗಳಲ್ಲಿ ಸಿದ್ಧಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅದರ ಫಲ ಸಿಗುತ್ತದೆ. ಸ್ನೇಹಿತರೆ, ಮಂಗಳವಾರದ ದಿನವನ್ನು ಚಮತ್ಕಾರಿಕ ದಿನ ಅಂತ ಹೇಳಿದ್ದಾರೆ. ಇದು ಆಂಜನೇಯ ಸ್ವಾಮಿ ಮಹಾರಾಜರ ದಿನ ಆಗಿದೆ. ಆಂಜನೇಯ ಸ್ವಾಮಿ ಕಲಿಯುಗದ ಒಬ್ಬ ಯಾವ ರೀತಿಯ ಜೀವಂತ ದೇವರಾಗಿದ್ದಾರಂದರೆ, ಇವರ ಎದುರು ಒಂದು ವೇಳೆ ಯಾವುದಾದ್ರೂ ಉಪಾಯವನ್ನು ಮಾಡಿದ್ರೆ ತಕ್ಷಣವೇ ನಮಗೆ ಅದರ ಪರಿಣಾಮ ಸಿಗುತ್ತದೆ. ಕಪ್ಪು ದಾರದ ಉಪಾಯ ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ ಯಾವತ್ತಿಗೂ ವಿಫಲವಾಗಿ ಹೋಗೋದೇ ಇಲ್ಲ. ಕೇವಲ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಬೇಕಷ್ಟೆ. ಹೇಗೆ ಮಾಡಬೇಕಂತಲೂ ನಾವು ನಿಮಗೆ ತಿಳಿಸ್ತೀವಿ. ಹಾಗಾಗಿ ತುಂಬ ಗಮನವಿಟ್ಟು ನಮ್ಮ ಮಾತುಗಳನ್ನು ಕೇಳಿರಿ. ಸ್ನೇಹಿತರೆ, ಇಲ್ಲಿ ಬೇಕಾದರೆ ಕಪ್ಪು ದಾರವನ್ನು ನೀವು ರೇಷ್ಮೆಯಿಂದ ರೆಡಿಯಾಗಿರೋದನ್ನು ತರಬಹುದು ಅಥವಾ ಕಾಟನ್ನಿಂದ ರೆಡಿಯಾಗಿರೋದನ್ನು ಸಹ ತರಬಹುದು. ಎರಡೂ ನಡೆಯುತ್ತೆ. ಎಲ್ಲಕ್ಕಿಂತ ಮೊದಲು ನಾವು ಮನಸ್ಸಿಚ್ಛೆಯನ್ನು ಪೂರ್ತಿಗೊಳಿಸುವಂಥ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಮನಸ್ಸಿಚ್ಛೆಯ ಅರ್ಥ ಇಲ್ಲಿ ನಿಮ್ಮ ಎಲ್ಲ ವಿಷಯಗಳು ಬರುತ್ತವೆ. ನೌಕರಿ, ಸಂತಾನ ಪ್ರಾಪ್ತಿ, ನೌಕರಿಯಲ್ಲಿ ಪ್ರಮೋಷನ್, ವ್ಯಾಪಾರದಲ್ಲಿ ವೃದ್ಧಿ, ಮನೆಯಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ಮನೆಯ ವಾತಾವರಣ ಚೆನ್ನಾಗಿ ಇರೋದಾಗಿದೆ. ಈ ರೀತಿ ಕೆಲವು ಮನಸ್ಸಿಚ್ಛೆಗಳನ್ನು ಪೂರ್ತಿಗಾಗಿ ಹೇಳ್ತೀವಿ ಕೇಳಿ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ. ಮಂಗಳವಾರ ಯಾವುದಾದ್ರೂ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿರಿ. ಇಲ್ಲಿ ಕಪ್ಪು ದಾರವನ್ನು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡುತ್ತಾ ಅವರ ಬಲಗಾಲು ಗಮನವಿಟ್ಟು ಕೇಳಿರಿ. ಅವರ ಬಲಗಾಲಿಗೆ ಈ ಕಪ್ಪು ದಾರವನ್ನು ನೀವು ಸ್ಪರ್ಶ ಮಾಡಿಸಬೇಕು. ನಂತರ ಅದಕ್ಕೆ ಸಿಂಧೂರವನ್ನು ಹಚ್ಚಬೇಕು. ನಂತರ ಅದರಲ್ಲಿ ಒಂದು ಗಂಟನ್ನು ಕಟ್ಟಬೇಕು. ಆ ನಂತರ ಒಂದು ಮನಸ್ಸಿಚ್ಛೆಯನ್ನು ಬೇಡಿಕೊಳ್ಳಬೇಕು. ಈ ರೀತಿಯಾಗಿ ನೀವು 7 ಗಂಟುಗಳನ್ನು ಕಟ್ಟಬೇಕು. 7 ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಬೇಕು. ಈಗ ನೀವು ಇದನ್ನು ಮಾಡಿದ ನಂತರ ಅಲ್ಲಿಯೇ ಕುಳಿತುಕೊಂಡು ಮನಸ್ಸಿನಲ್ಲಿ 11 ಬಾರಿ ಹನುಮಾನ್ ಚಾಲೀಸವನ್ನು ಜಪ ಮಾಡಬೇಕು. ಇಲ್ಲಿರುವಂಥ ಒಂದು ಸಮಸ್ಯೆ ಏನಿದೆ ಅಂದರೆ ತುಂಬ ಜನರಿಗೆ ಹನುಮಾನ್ ಚಾಲೀಸ ಬರೋದಿಲ್ಲ. ಅಂಥವರು ಇಲ್ಲಿ ಏನು ಮಾಡಬೇಕಂದ್ರೆ ಓಂ ಹನುಮತೆ ನಮಃ ಇದನ್ನು ಮನಸ್ಸಿನಲ್ಲಿ ಜಪ ಮಾಡಬೇಕು. ಅಂದರೆ 1001 ಬಾರಿ ಮನಸ್ಸಿನಲ್ಲಿ ಜಪ ಮಾಡಿರಿ. ಆನಂತರ ಆಂಜನೇಯ ಸ್ವಾಮಿಯ ಚರಣಗಳ ಸಿಂಧೂರವನ್ನು ಹಚ್ಚಿದಂಥ ಈ ಗಂಟುಗಳನ್ನು ಕಟ್ಟಿದಂಥ ದಾರವನ್ನು ಮನೆಗೆ ತನ್ನಿರಿ. ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಮೌಲಿ ದಾರದಿಂದ ಅದನ್ನು ಪ್ಯಾಕ್ ಮಾಡಿರಿ. ನಂತರ ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳಿ. ಅಂದರೆ ನೀವು ಎಲ್ಲಿ ಕುಳಿತುಕೊಳ್ತಾ ಇರ್ತೀರೋ ಅಲ್ಲಿ ಇಟ್ಟುಬಿಡಿ. ಇಷ್ಟು ಮಾಡಿದ್ರು ನಿಮ್ಮ ಮನಸ್ಸಿಚ್ಛೆ ಏನೇ ಇದ್ದರೂ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಅವು ಪೂರ್ತಿಯಾಗುತ್ತವೆ. ಆದರೆ ಸ್ನೇಹಿತರೆ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಮನಸ್ಸಿಚ್ಛೆಯ ಪೂರ್ತಿಗಾಗಿ ಈ ಉಪಾಯವನ್ನು ಮಾಡಿದ ನಂತರ ನೀವು ತಾಮಸಿಕ ಆಹಾರವನ್ನು ಬಿಟ್ಟು ಬಿಡಬೇಕು. ಅಂದರೆ ಎಲ್ಲಿಯ ತನಕ ನಿಮ್ಮ ಮನಸ್ಸಿಚ್ಛೆಗಳು ಈಡೇರೋದಿಲ್ವೋ ಅಲ್ಲಿಯ ತನಕ ನೀವು ತಾಮಸಿಕ ಆಹಾರದ ಸೇವನೆಯನ್ನು ಮಾಡಬಾರದು. ತಾಮಸಿಕದ ಅರ್ಥ ಏನಿದೆ ಅಂದರೆ ನಾನ್ ವೆಜ್, ಸಾರಾಯಿ, ಗುಟ್ಕಾ, ಪಾನ್ ಮಸಾಲ ಆಗಲಿ ಇತ್ಯಾದಿ. ಈ ರೀತಿ ಸಾಧ್ಯ ಆದಾಗ ಮಾತ್ರ ಈ ಉಪಾಯವನ್ನು ನೀವು ಮಾಡಿರಿ. ಯಾಕಂದರೆ ಇಲ್ಲಿ ನೀವು ಮನಸ್ಸಿಚ್ಛೆಗೋಸ್ಕರ ಈ ಉಪಾಯವನ್ನಂತೂ ಮಾಡಿರ್ತೀರ. ಇವುಗಳ ಜೊತೆಗೆ ಒಂದು ವೇಳೆ ನೀವು ತಾಮಸಿಕ ಆಹಾರದ ಸೇವನೆಯನ್ನು ಮಾಡಿದ್ರೆ ನೀವು ಆಂಜನೇಯ ಸ್ವಾಮಿಯ ಸಿಟ್ಟನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಇನ್ನು ಎರಡನೆಯ ಉಪಾಯ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು. ಇಲ್ಲಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳಗಳು ಆಗ್ತಾ ಇರ್ಬೋದು. ನಿಮ್ಮ ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ನಿಮ್ಮ ಸ್ವಂತ ಮನೆಯ ಜನರು ಈ ರೀತಿ ಮಾತನಾಡ್ತಾ ಇರ್ತಾರೆ. ಮನೆಯಂತೂ ನರಕದ ರೀತಿ ಆಗಿದೆ ಅಂತ ಇರ್ತಾರೆ. ಇಂಥ ಸ್ಥಿತಿಯಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ವೇಳೆ ಇಲ್ಲಿ ಒಂದು ಉಪಾಯವನ್ನು ನೀವು ಮಾಡಿದ್ರೆ ಮನೆಯ ವಾತಾವರಣ ತುಂಬಾ ಇಂಪ್ರೂವ್ ಆಗುತ್ತದೆ. ಜಗಳಗಳು ನಿಂತೋಗುತ್ತವೆ. ಇದು ತುಂಬ ಸರಳವಾಗಿರುವಂಥ ಉಪಾಯ ಆಗಿದ್ದು ಇಲ್ಲಿ ಯಾವುದಾದ್ರೂ ಒಂದು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಮಂಗಳವಾರ ಹೋಗಬೇಕು. ಅಲ್ಲಿ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಹೋಗಿರಿ. ಕಪ್ಪು ದಾರದಲ್ಲಿ ಕೇವಲ 1 ಗಂಟನ್ನು ಕಟ್ಟಿ ಆಂಜನೇಯ ಸ್ವಾಮಿಯ ಬಲಗಾಲಿಗೆ ಸ್ಪರ್ಶ ಮಾಡಿಸಿರಿ ಮತ್ತು ಸಿಂಧೂರವನ್ನು ಸ್ವಲ್ಪ ಅದಕ್ಕೆ ಹಚ್ಚಿ ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮೌಲಿ ದಾರದಿಂದ ಇದನ್ನು ಪ್ಯಾಕ್ ಮಾಡಿರಿ. ಮರಳಿ ಮನೆಗೆ ಬಂದು ಇದನ್ನು ಕೆಂಪು ಬಣ್ಣದ ಬಟ್ಟೆಯ ಸಹಾಯದಿಂದ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು. ನಂಬಿಕೆ ಇಡಿ ಸ್ನೇಹಿತರೆ, ಕೇವಲ 1 ಮಂಗಳವಾರ ಈ ಕ್ರಿಯೆ ಸಾಧನೆಯನ್ನು ಮಾಡಿದ್ರೆ ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಓಡಿ ಹೋಗುತ್ತವೆ. ಒಂದು ವೇಳೆ ಯಾರಾದರೂ ನಿಮ್ಮ ಮನೆಯ ಮೇಲೆ ಕಪ್ಪು ಜಾದು, ಮಾಟ ಮಂತ್ರದಂಥ ವಿಷಯಗಳನ್ನು ಮಾಡಿದರೆ ಅವು ಶಾಶ್ವತವಾಗಿ ನಾಶ ಆಗುತ್ತವೆ. 2 ಉಪಾಯಗಳನ್ನು ತಿಳಿಸಿದ್ವಿ. ಇನ್ನು 3ನೇ ಉಪಾಯವನ್ನು ತಿಳಿಸ್ತೀವಿ ಕೇಳಿ. ಇದು ಯಾವ ರೀತಿಯ ಉಪಾಯ ಇದೆ ಅಂದರೆ ಇಲ್ಲಿ ಖಂಡಿತವಾಗಿ ನೌಕರಿ ಹತ್ತುತ್ತದೆ. ಸ್ನೇಹಿತರೆ,
ಒಂದು ವೇಳೆ ನೀವು ನೌಕರಿಗೋಸ್ಕರ ತುಂಬ ಪ್ರಯತ್ನ ಮಾಡಿಬಿಟ್ಟಿದ್ರೆ ಇಂಥ ಸ್ಥಿತಿಯಲ್ಲಿ ಈ ಉಪಾಯವನ್ನು ಮಾಡಿದ್ರೆ ಇಲ್ಲಿ ನೀವು ಯಶಸ್ವಿ ಆಗ್ತೀರಾ. ಇದಕ್ಕಾಗಿ ಮಾಡಬೇಕಾಗಿರುವಂಥ ಸಾಧನೆ ತುಂಬ ಕಠಿಣವಾದ ಸಾಧನೆಯಾಗಿದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೀವು ಒಂದು ಕಪ್ಪು ದಾರವನ್ನು ತೆಗೆದುಕೊಳ್ಳಿ, ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಬೇಕು. ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ ನಂತರ ಇಲ್ಲಿ 21 ಬಾರಿ ಹನುಮಾನ್ ಚಾಲಿಸವನ್ನು ಮನಸ್ಸಿನಲ್ಲಿಯೇ ಜಪ ಮಾಡಬೇಕು. ಒಂದು ವೇಳೆ ನಿಮಗೆ ಹನುಮಾನ್ ಚಾಲಿಸ ಬರಲಿಲ್ಲ ಅಂದರೆ 2001 ಬಾರಿ ಓಂ ಹನುಮತೆ ನಮಃ ಈ ಮಂತ್ರವನ್ನು ಮನಸ್ಸಿನಲ್ಲಿಯೇ ಜಪ ಮಾಡಬೇಕು. ನಂತರ ಈ ಕಪ್ಪು ದಾರವನ್ನು ನೀವು ಧರಿಸಬೇಕು. ಕಪ್ಪು ದಾರವನ್ನು ಆಂಜನೇಯ ಸ್ವಾಮಿಯ ಬಲಗಾಲಿಗೆ ಸ್ಪರ್ಶ ಮಾಡಿ ಈ ಕಾರ್ಯವನ್ನು ಯಾವುದಾದ್ರೂ ಪೂಜಾರಿಯಿಂದ ಮಾಡಿಸಿದ್ರೂ ಅತಿ ಉತ್ತಮ ಆಗುತ್ತದೆ. ನಂತರ ಆ ದಾರವನ್ನು ಧರಿಸಿಕೊಳ್ಳಿರಿ. ಖಂಡಿತವಾಗಿ ಸ್ನೇಹಿತರೆ ನಿಮಗೆ ನೌಕರಿ ಅಂಟುತ್ತದೆ. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ಕಪ್ಪು ದಾರವನ್ನು ಧರಿಸಿದ ನಂತರ ನೀವು ತಾಮಸಿಕ ಆಹಾರವನ್ನು ಸೇವಿಸುವಂತಿಲ್ಲ. ತಾಮಸಿಕ ಮಾತಿನ ಅರ್ಥ ಸಾರಾಯಿ, ಮದ್ಯಪಾನ, ಮಾಂಸಾಹಾರ ಇತ್ಯಾದಿಗಳನ್ನು ನೀವು ಸೇವಿಸಬಾರದು. ಈ ಕಪ್ಪು ದಾರವನ್ನು ಧರಿಸಿದ ನಂತರ ನೀವು ನೌಕರಿಯ ತಯಾರಿಯಲ್ಲಿ ಮುಂದಾಗಿರಿ. ನಿಮ್ಮ ಮೇಲೆ ಬರುವಂಥ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ಸ್ನೇಹಿತರೆ ಈ ಉಪಾಯವನ್ನಂತೂ ತುಂಬ ದೊಡ್ಡದಾಗಿರುವ ಆಫೀಸರ್ಗಳು ಕೂಡ ಮಾಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಬಲಗೈಯಲ್ಲಿ ಕಪ್ಪು ದಾರವನ್ನು ಕಟ್ಕೊಳ್ತಾರೆ. ಸ್ನೇಹಿತರೆ ಇಲ್ಲಿ ಅದೆಷ್ಟೆಲ್ಲ ಉಪಾಯಗಳನ್ನು ತಿಳಿಸ್ತಾ ಇದ್ದೀವೋ ಇವು ಸುಮ್ಮನೆ ನಾವು ಹೇಳ್ತಾ ಇಲ್ಲ, ವಾಸ್ತುಶಾಸ್ತ್ರದಲ್ಲಿ ಇದ್ದಿರುವಂಥ ಉಪಾಯಗಳನ್ನು ತಿಳಿಸಿದ್ದೇವೆ. ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಕೊನೆಯ ತನಕ ನೋಡಿರಿ. ಈಗ ನಾವು ನಿಮಗೆ ತಿಳಿಸುವಂಥ ಉಪಾಯದಿಂದ ನಿಮ್ಮ ರಾಹುಕೇತು ನಿಮಗೆ ಉತ್ತಮ ಫಲಗಳನ್ನು ಕೊಡುತ್ತವೆ. ಇಲ್ಲಿ ಕಪ್ಪು ದಾರವನ್ನು ಏನು ಮಾಡಬೇಕಂದ್ರೆ ಇದು ತುಂಬ ಸರಳವಾಗಿರುವಂಥ ಉಪಾಯ ಆಗಿದೆ. ಒಂದು ವೇಳೆ ನಿಮ್ಮ ರಾಹುಕೇತು ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಒಂದು ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಮಂಗಳವಾರ ಸೂರ್ಯಾಸ್ತ ಆದ ನಂತರ ನಿಮ್ಮ ಮನೆಯ ಮಾಳಿಗೆ ಮೇಲೆ ಹೋಗಬೇಕು. ಪೂರ್ವ ದಿಕ್ಕಿನತ್ತ ಒಂದು ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಹನುಮಾನ್ ಚಾಲಿಸವನ್ನು ನೀವು 7 ಬಾರಿ ಓದಬೇಕು ಮನಸ್ಸಿನಲ್ಲಿ. ನಂತರ ಕಪ್ಪು ದಾರವನ್ನು ಯಾವುದಾದ್ರೂ ಬಟ್ಟಲಲ್ಲಿ ಹಾಕಿಬಿಡಿ. ಮೌಲಿ ದಾರದಿಂದ ಅದನ್ನು ಕಟ್ಟಿ ನಿಮ್ಮ ಮನೆಯ ಮಾಳಿಗೆ ಮೇಲೆ ಇಟ್ಟುಬಿಡಿ. ಮನೆಯ ಮಾಳಿಗೆ ಮೇಲೆ ಎಲ್ಲಾದರೂ ಕಟ್ಟಿದ್ರೂ ನಡೆಯುತ್ತೆ, ಅಥವಾ ದೊಡ್ಡದಾಗಿರುವ ಭಾರವಾದ ವಸ್ತುವಿನ ಕೆಳಗಡೆ ಅದನ್ನು ಮುಚ್ಚಿಬಿಡಿ. ಈ ಉಪಾಯವನ್ನು ಮನೆಯ ಮಾಳಿಗೆ ಮೇಲೆ ಯಾಕೆ ಮಾಡಬೇಕಂದ್ರೆ ಇಲ್ಲಿ ಯಾವುದೇ ವ್ಯಕ್ತಿಯ ರಾಹುಕೇತುಗಳು ಮನೆಯ ಮಾಳಿಗೆ ಮೇಲೆ ವಾಸ ಮಾಡುತ್ತವೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಪ್ರತಿ ಮಂಗಳವಾರ ನಿಮ್ಮ ಮನೆಯ ಮಾಳಿಗೆಯನ್ನು ಸ್ವಚ್ಛಗೊಳಿಸಿರಿ. ಯಾಕಂದರೆ ಮನೆಯ ಮಾಳಿಗೆ ಸ್ವಚ್ಛವಾಗಿದ್ದರೆ ಆಗ ಮಾತ್ರ ರಾಹುಕೇತುಗಳು ವಾಸ ಮಾಡಲು ಬರುತ್ತವೆ. ಒಂದು ವೇಳೆ ಈ ಉಪಾಯವನ್ನು ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ರಾಹುಕೇತುಗಳು ಒಳ್ಳೆಯ ಫಲಗಳನ್ನು ಕೊಡುತ್ತವೆ. ನಿಮ್ಮ ಜೀವನ ಕಾಲದ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಮಾಹಿತಿ ಇಷ್ಟ ಆದರೆ ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.